ಅವರು ನ್ಯೂಸ್ ಅವ್ರಿಗೆ ಹಂಗೆ ಹೇಳೋರಂತೆ. ಬೆಳಗ್ಗೆ ಮಾಮೂಲಿ ಡ್ಯೂಟಿಗೆ ರೆಡಿಯಾಗಿ ಮಗಳನ್ನ ಡ್ಯೂಟಿಗೆ ಬಿಡೋಕ್ಕೆ ಅಂತ ಬಂದರು. ಅವಾಗ ಸ್ವಲ್ಪ ಹೊಟ್ಟೆ ನೋವು ಅಂದರು. ಹೊಟ್ಟೆ ನೋವು ಅಂದಮೇಲೆ ಒಂದು ಹಾಸ್ಪಿಟಲ್ಗೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ರು. ಆಮೇಲೆ ನಾವು ಅಕ್ಕ ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ರೆ ಸಾಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹಾಕ್ಕೊಂಡು ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ, ಹೋಗ್ತಾಯಿದ್ದೀನಿ ಅಂತ ಬಂದಿರೋದು ಅಷ್ಟೇ ಗೊತ್ತಿರೋದು. ಗಾಡಿನೂ ಮನೆ ತಾನೇ ನಿಂತಿದೆ, ಎಲ್ಲ ಗಾಡಿನೂ ಅವ್ನು ಆಟೋ ಮಾಡ್ಕೊಂಡು ಬಂದಿರೋದು. ನಮ್ಗೆ ಈಗ 12:15 ಈ ಥರ ಅಂತ ನನ್ನ ಮಗಳು ಫೋನ್ ಮಾಡೋದು. ಏನು ವಿಷಯ ಅಂದ್ರೆ ಹಾಸ್ಪಿಟ್ಲು ಇಲ್ಲೊಂದು ಇಲ್ಲಿಗೆ ಬಂದು ಲೊಕೇಶನ್ ಹಾಕಿದ್ರು, ಅವು ಈಗ ಬಂದಿದ್ದು. ಏನಂತ ಗೊತ್ತಿಲ್ಲ ಅದು ಏನಕ್ಕೆ ಬಂದರು, ಇವ್ರು ಯಾರು ಗೊತ್ತಿಲ್ಲ, ಅವ್ರು ಯಾರು ಗೊತ್ತಿಲ್ಲ, ಮುಂಚೆ ಬೇರೆ ಗಲಾಟೆ ಆಗಿದೆ ಗೊತ್ತಿಲ್ಲ ಸರ್. ಅದು ನಮ್ಮ ಮಗಳು ಕೊಟ್ಟು 1 ವರ್ಷ ಆಗಿದೆ ಅಷ್ಟೇ. ಅದೇ ಕೂಡ 1 ವರ್ಷ ಆಗಿದೆ. ಅವ್ರ ಫ್ಯಾಮಿಲಿ ನಮಗೇನು ಗೊತ್ತು. ನಾನು ಮನೆಗಿದ್ದ, ನಮ್ಮ ಮನೇಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದರು. ಮಗಳು 4 ತಿಂಗಳು ಬಸ್ರಿ ನಾವು ಮನೇಲಿ ಇಟ್ಕೊಂಡಿದ್ವಿ. ಹಳ್ಳಿನೂ ಮನೇಲಿ ಇಟ್ಕೊಂಡಿದ್ವಿ. ಡೆತ್ ಆಗಿರೋನು ನಾನು ಅಳಿಯಾನೆ, ಬೇರೆ ಯಾರು ಅಲ್ಲ. ಬೇರೆಯವರು ಸಿಗ್ತಾರೆ ಅಂದರೆ ನನಗೆ ಗೊತ್ತಿಲ್ಲ. ಅದು ಅವ್ರ ವೈಯಕ್ತಿಕ ಏನಿದೆ ಗೊತ್ತಿಲ್ಲ, ಅವ್ರ ಪರ್ಸ್ನಲ್ ಏನಿದೆ ನಮಗೆ ಗೊತ್ತಿಲ್ಲ. ಸೊ ಇನ್ನೊಂದು ಏನಕ್ಕೆಂದರೆ ನಮ್ಮ ಮನೆಗಿರೋದು ಇಲ್ಲ. ಬೆಳಗ್ಗೆ ಮಾಮೂಲಿ ಡ್ಯೂಟಿಗೆ ಹೋಗೋ ಹೊರಟಿರೋದು ಅಷ್ಟೇ. ನಾವು ಡ್ಯೂಟಿಗೆ ಹೋಗ್ರೈತೆ ತಿಳ್ಕೊಂಡಿದ್ದು. ಇಲ್ಲ ಹೊರಡೇ ಬಿಟ್ಟಿಲ್ಲ. ಈಗ ನಾವಿರೋ ಸಂಗೂದ್ಗಡೆ ಸರ್. ನಾವು ಸಂಗೂದ್ಗಡೆ ಪೈಪ್ಲೈನಲ್ಲಿ ಇರೋದು, ಇವರೇ ತಿಗಲ್ಟುಪಳ್ಳಿಯಲ್ಲಿ ಇರೋದು. ಗೊತ್ತಿಲ್ಲ ಸರ್, ಏನಂತಲೇ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೇನು ಹೇಳಿಲ್ಲ. ಈಗ ಬಂದಮೇಲೆ ಅಕ್ಕ ಕರೆದು ಬಂದವನೇ ಅಷ್ಟೇ ಗೊತ್ತಿರೋದು. ಅಲ್ಲಿಂದ ಆಚೆಗೆ ಇವ್ರದ್ದು ಒಳಗಿಂದ ಏನಿತ್ತೋ ಯಾವಾಗಿಂದ ಏನಿತ್ತೋ ಗೊತ್ತಿಲ್ಲ. ಈಗ ನಮ್ಗೆ ಹೊಟ್ಟೆ ಉರಿತಾರೆ. ಅದು ಹಳಿನ ಕಳ್ಕೊಂಡೆಲ್ಲ ಮಗಳು ಹಿಂಗೆ ಆತಲ್ಲ, ಅದರದು ನಮಗೊಂದು ಫೀಲಿಂಗಿರುತ್ತೆ. ಅವಳು ಗಟ್ಟೆ BE ಪಾಸ್ ಆಗಿದ್ದಾಳೆ. ಇಲ್ಲಿ ಪೇಣ್ಯದಲ್ಲೇ ಫ್ಯಾಕ್ಟ್ರಿಗೆ ಹೋಗ್ತಾಳೆ ಸರ್. ಅವ್ರ ಭಾವನ ಹತ್ರನೇ ನಮಗೆ ಬಂದೇ ಮಾಡಿಕೊಟ್ಟಾಗ ಭಾವನ ಹತ್ರನೇ ಕೆಲಸ ಮಾಡ್ತಿದ್ದಿದ್ದು, ಫ್ಯಾಕ್ಟ್ರಿಯಲ್ಲೇ ಜೊತೆಲಿದ್ದಿದ್ದು. ಆಮೇಲೆ ಕೊನೆಗೆ ಅವ್ರವ್ರಿಗೇನಾಯಿತು, ನಾನು ಹೋಗಲ್ಲ ಮಾವ ಅಂದ. ನಮ್ಮ ಮನೆಗೆ ಇರ್ತೀನಿ ಇರಿಸ್ಕೊಂಡು, ಮಗಳಿದ್ಮೇಲೆ ಅಳಿಯ ಈಚೆ ಹಾಕೋದ ಅಂತ ಇರಿಸ್ಕೊಂಡಿದ್ದೆ ಅಷ್ಟೇ. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಸರ್. ಯಾರೂ ನೋಡಿಲ್ಲ. ನಾನು ಇಲ್ಲೇ ಕೂತಿದ್ದೀನಿ ಬಂದು, ನನ್ನ ಚಪ್ಪಲಿ ಕೂಡ ಹಾಕ್ಕೊಂಡಿಲ್ಲ. ಗೊತ್ತಿಲ್ಲ ಸರ್. ನಾನು ಅವ್ರ ಮಗನ ಕೇಳಿದ್ರು, ಎಲ್ಲ ಇರಬೇಕು. ಮೇಘನ ಅಂತ ಅವ್ರ ಅಣ್ಣನ ತಮ್ಮ ಇಲ್ಲೇ ಇದ್ದಾನೆ, ಅವ್ರು ಕೇಳಿ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಂದೇನು ಕೇಳಿದ್ರೆ ಅಷ್ಟೇ. ಬೇರೆಯವ್ರದ್ದೆಲ್ಲ ನಮ್ಗೆ ಬೇಕಾಗಿಲ್ಲ. ನಮ್ಮ ಅಪ್ಪ ಫೋನ್ ಮಾಡಿದ್ದು ಅಂಕಲ್, ಬೇಗ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಫೋನ್ ಮಾಡಿದ್ದು. ಏನು ವಿಷಯ ಅಂತ ಏನು ಹೇಳಿರಲಿಲ್ಲ. ಆಮೇಲೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ಈ ವಿಷಯ ಅಂತ. ಇದು ಚಾಕು ಹಾಕಿ ಸಾಯಿಸಿದ್ದಾನೆ ಅಂತ. ಇದು ಯಾರ ಮನೆ? ಇದು ನಮ್ಮ ಅಪ್ಪಂಗೂ ಮತ್ತು ಇವರ ಛಾಯಾ ಅಂತ ಅಕ್ರಮ ಸಂಬಂಧ ಇತ್ತು. ರೀಸೆಂಟಾಗಿ ಹೋಗಿದ್ರು. ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಆವಾಗ ನಾನು ನಮ್ಮ ಅಮ್ಮನು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮಪ್ಪನೂ ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಆವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಅವ್ರ ಮಗನೇ ಕರ್ಸ್ಬಿಟ್ಟು ಚಾಕು ಹಾಕಿ ಸಾಯಿಸಿರೋದು. ನಮ್ಮಮ್ಮ ಬೇಕು ಅಂತ ಬಂದಿಲ್ಲ ಅಂಕಲ್. ಇಲ್ಲಿ ಗೊತ್ತಿದ್ದಿದ್ರೆ ನಾನು ಬರ್ತಾಯಿದ್ದೆ ಅಂಕಲ್. ನನ್ನ ಕಾಲೇಜಿಗೆ ಇವಾಗ ಗೊತ್ತಾಗಿರೋದು ಏನು ಅಂದರೆ ಅವ್ರ ಮಗನೇ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು ಅಂಕಲ್. ಇದು ಹಾಂ, ಅವನೇ ಕರ್ಸ್ಬಿಟ್ಟು ಫೋನ್ ಮಾಡಿ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು ಅಂಕಲ್ ಅವ್ನ ಮಗ. ಅಂಕಲ್ ಜಗಳ ಆಗಿತ್ತು. ಅವಾಗ ಏನು ಕಿರಿಕಾಗಿರ್ಲಿಲ್ಲ. ಅದು ನಮ್ಮ ಅಪ್ಪಂಗೂ ಮತ್ತು ಅವರ ತಾಯಿಗೂ ಇದು ಇದೇ ವಿಷಯಕ್ಕೆ ಜಗಳ ಆಗಿದ್ದು. ಎಷ್ಟು ತಿಂಗಳಿಂದ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಆಗಿತ್ತು ಅಂಕಲ್? 5 ತಿಂಗಳಿಂದ ಆಗಿದ್ದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ವಿ ಕಂಪ್ಲೇಂಟು. ಹಾಂ ಅಂಕಲ್, ನಮ್ಮ ಅಕ್ಕ ಈ ವಿಷಯ ಕೇಳಿಬಿಟ್ಟು ಆಸಿಡ್ ಕೊಡ್ತಿದ್ದಾಳೆ. ಇವರೇ ನಮ್ಮ ತಾಯಿಯವ್ರ ಫ್ರೆಂಡೇ ಅವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿರೋದು. ಇವಾಗ ಔಟ್ ಆಫ್ ಡೇಂಜರ್ ಅಂದಿದ್ದಾರೆ. ಈ ಒಂದು ಆಘಾತಕ್ಕೆ ಕಾರಣ ಆಗಿದೆ. ಏನು ಹೇಳ್ತೀಯಪ್ಪ? ಅಷ್ಟು ಚಿಕ್ಕ ಹುಡುಗ, ಇನ್ನು
ಮಟ್ಟಕ್ಕೆ ಇಬ್ಬರನ್ನ ಕೊಲೆ ಇದು ಮಾಡಿದಾನಲ್ಲ, ಏನು ಹೇಳೋಣ ಅಂತ ಗೊತ್ತಾಗ್ತಲ್ಲ ಅಂಕಲ್. ಒಂದು ಸ್ವಲ್ಪ ಜಗಳ ಥರ ಕಾಣ್ತಾನ ಏನು ಅವನು? ನಾವು ಅವತ್ತು ನೋಡಿದಾಗ ಅವನೇನು ಆ ಥರ ಏನು ಇರಲಿಲ್ಲ ಅಂಕಲ್, ಒಳ್ಳೆಯೇ ಅಂದ್ಕೊಂಡಿದ್ದೆ. ಬಟ್ ಈ ಥರ ಮಾಡ್ತಾನೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಂಕಲ್.